ಹಲೋ ಎಲ್ರಿಗೂ. ನಾನು ನಿನ್ನೆ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಜನ ಕಾಮೆಂಟ್ ಎಲ್ಲ ಮಾಡಿದ್ರಿ. ನಿಜವಾಗ್ಲೂ ಸಾರಿ. ನಾನು ಸ್ವಲ್ಪ ಓಡಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಅಂದರೆ ಬೇರೆ ಊರುಗಳಿಗೆಲ್ಲ ಓಡಾಡೋದ್ರಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಬ್ಯುಸಿ ಆಗಿದ್ದೀನಿ. ಸೊ ಶೇರ್ ಮಾಡ್ಕೊತೀನಿ. ಆದರೆ ಒನ್ ಡೇ ನಾನು ಮಿಸ್ ಮಾಡ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನಿಮ್ಮ ಥರ ನಾನು ಮಿಸ್ ಮಾಡ್ಕೊಂಡೆ ನಿಮ್ಮನ್ನು. ನಾನೇನು ಶೇರ್ ಮಾಡ್ಕೊಳ್ಳಿಲ್ವಲ್ಲ ನಮ್ಮ ಸಬ್ಸ್ಕ್ರೈಬರ್ ಜೊತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅನ್ನೋ ಅಷ್ಟು ಫೀಲ್ ಆಯಿತು ನನಗೆ. ಹಾಗಾಗಿ ಈಗ ಬೆಳಿಗ್ಗೆನೇ ರೆಡಿ ಆಗ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಅಂದರೆ ಒಂದು 12-12:30 ಆಗಿತ್ತು ನೋಡ್ರಿ. ಲಾಸ್ಯ ಈ ಕಡೆ ಅವ್ರ ಅಮ್ಮ ಅವರೆಲ್ಲ ದೇವಸ್ಥಾನ ಹೋಗಿದ್ರು, ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಹತ್ರ ಈ ಮೊಬೈಲ್ಗೆ ಅಂತಂದು ಇಲ್ಲೇ ಇರ್ತಾಳೆ ಹೆಂಗೋ ಪಾಪ. ಸೊ ಆದ್ರೂ ಅವಳಿಗೆ ಒಂದು ಥರ ಭ್ರಮೆ, ಅವ್ರ ಅಮ್ಮ ಇಲ್ಲ ಇಲ್ಲ ಅನ್ನೋದು. ಯಾವಾಗಲೂ 1 ಅವರ್ಗೂ ಕೇಳ್ತಾ ಇರ್ತಾಳೆ, ಬರ್ತಾರಾ, ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ. ಸೊ ಅವರಮ್ಮ ಇಲ್ಲೇ ಮನೆಯಲ್ಲೇ ಇದ್ದರೆ ಮಾತ್ರ ಕೇಳೋದೇ ಇಲ್ಲ ಅವರಮ್ಮನ. ಅವರಮ್ಮ ಎಲ್ಲಾದರೂ ಹೋಗಿದ್ದಾಳೆ ಊರಿಗೆ ಅಂದರೆ, ಸೊ ಎಲ್ಲಾದರೂ ಔಟ್ಸೈಡ್ ಹೋಗಿದ್ದಾಳೆ ಮನೆ ಬಿಟ್ಟು ಅಂದಾಗ ಮಾತ್ರ ಪಕ್ಕ ಕೇಳ್ತಾ ಇರ್ತಾಳೆ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ. ನಾನು ಅವಳಿಗೆ ಏನಾದರೂ ಒಂದು ಕತೆಗಳು ಹೇಳ್ಕೊಂತ ಆ ರೀತಿ ಆಟ ಆಡಿಸ್ತಾ ನಾನು ರೆಡಿ ಆಗ್ತಾ ಇದ್ದೆ. ಈ ಕಡೆ ಅರವಿಂದ್ ನೋಡ್ರಿ, ಅದು ಟಿ ವಿನ ಮಿರರ್ ಥರ ಇದು ಮಾಡ್ಕೊಂಡು ತಲೆ ಬಾಚ್ಕೊತಾವನೆ. ಸೊ ಅಲ್ಲಿ ಮಿರರ್ ಹತ್ರ ನಾನು ಬ್ಯುಸಿಯಾಗಿದ್ದೆ, ಅದಕ್ಕೆ ಅವನ ಟಿ ವಿಲೇ ನೋಡ್ತಾ ಬಾಚ್ತಾ ಇದ್ದ. ಸೊ ಹಾಗೆ ನಾನು ಈ ಡ್ರೆಸ್ಸು ತುಂಬ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು ಬರ್ಡೇಗೆ ಅಂತ ತೊಗೊಂಡಿದ್ದೆ. ಸ್ವಲ್ಪ ಆಗಲೇ ತೊಗೊಂಡಿದ್ದು ಸ್ವಲ್ಪ ಕರೆಕ್ಟಾಗೇ ಇತ್ತು ಆಗಲೇ. ಆಮೇಲೆ ಈ ಮಧ್ಯೆ ಸ್ವಲ್ಪ ದಪ್ಪ ಆಗಿರೋ ಫೀಲು ನನಗೆ. ಅದಕ್ಕೋಸ್ಕರ ಆಮೇಲೆ ಫಿಟ್ ಆಗಿಬಿಡುತ್ತೆ ಅಂತ ಈ ಮಧ್ಯೆ ಡೈಲಿ ವೇರ್ಗೆ ಅಂತಂದು ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಭಾಳ ಚೆನ್ನಾಗಿದೆ ಈ ಡ್ರೆಸ್ ಅಂತ ತುಂಬ ಜನ ಕೇಳಿದ್ರು. ಇದು ಆನ್ಲೈನಲ್ಲ, ಶಾಪಲ್ಲಿ ತೊಗೊಂಡಿರೋಂಥದ್ದು, ತುಮಕೂರಲ್ಲಿ. ಇದು MG ರೋಡಲ್ಲಿ ತೊಗೊಂಡಿರೋದು. ಭಾಳ ಚೆನ್ನಾಗಿದೆ, ಕಲರ್ ನನಗೂ ತುಂಬ ಇಷ್ಟ ಆಯಿತು. ಈಗ ನಾನು ವಿಡಿಯೋ ಅಲ್ಲಿ ತೆಗಿತಾ ಇದ್ದಾರೆ, ಆದರೆ ಮೊಬೈಲ್ಗೆ ಓಡಾಡ್ತಾ ಇದ್ದೀನಿ. ಸೊ ಆ ರೀತಿ ಫುಲ್ ಮರ್ತೋಗ್ಬಿಡ್ತೀನಿ ಒಂದೊಂದು ಸಾರಿ ನೋಡಿ. ಇಲ್ಲಿ ಅರವಿಂದ್ ಒಳಗಡೆ ಕರೆದು ನನ್ನ ಏನೋ ಅಮೌಂಟ್ ಕೇಳ್ತಾ ಇದ್ದ, ಅವರಪ್ಪ ಅದೇ ರೀತಿ ವಿಡಿಯೋ ಮಾಡ್ತಾವ್ರೆ. ಸೊ ಹಾಗೆ ನನ್ನ ಮೊಬೈಲ್ ಎಲ್ಲೋಯ್ತು ಅಂತ ಓಡಾಡ್ತಾ ಇದ್ರೆ, ಇಲ್ಲಿ ನೋಡಲ್ಲಿ ವಿಡಿಯೋ ಮಾಡ್ತಾ ಇಲ್ವಾ ಅಂತಂದು ಮತ್ತೆ ಹೇಳ್ದೆ, ನಗು ಬಂತು. ಸೊ ಹಾಗಾಗಿ ಈಗ ಎಲ್ಲ ಹೊರಟಿವಿ. ಎಲ್ಲಿಗೆ ಅಂತಂದು ಹೇಳ್ತೀನಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ವಿಡಿಯೋಗೆ. ಈಗ ನೋಡಿ ಅಮೌಂಟ್ ಎಲ್ಲ ತಗೊಂಡಿದ್ದಾಯಿತು. ಅರವಿಂದ್ ನನಗೆ ಸ್ವಲ್ಪ ಅಮೌಂಟ್ ಕೊಟ್ಟೆ. ಅವರು ಬಸ್ಸಲ್ಲಿ ಬರ್ತಾರಂತೆ, ನಾವೀಗ ಗಾಡೀಲಿ ಹೊರಟ್ವಿ, ನಾನು ನಮ್ಮ ಮನೆಯವರು. ಲಾಸ್ಟಿಗೆ ಅವರಪ್ಪ ಬಂದರು, ಅವರಪ್ಪ ಕರ್ಕೊಂಡು ಹೋಗ್ತಾರೆ ಈಗ ಮನೆಗೆ. ಈಗ ಅರವಿಂದು ಅದು ದುಡ್ಡು ನನಗೆ ಸಾಲದೆ ಬರುತ್ತೆ, ಇನ್ನೊಂದು ಸ್ವಲ್ಪ ಕೊಡು ಅಂತ ಕೇಳ್ತಾವ್ನು ಹಿಂದೆ ನಿಂತ್ಕೊಂಡು. ಸೊ ನಾವು ಬರ್ತೀವಿ ಅಂದ್ರೂ ಇಲ್ಲ, ಬಸ್ಸಲ್ಲಿ ಆಮೇಲೆ ಜಾಸ್ತಿ ಕೇಳ್ಬಿಡ್ತಾರೆ ಕೊಡು ಅಂತಂದು ಹೇಳ್ಬಿಟ್ಟು ಕೇಳ್ತಾ ಇದ್ದ. ಅದಕ್ಕೆ ಕೊಟ್ಟೆ. ಈಗ ಹೊರಟ್ವಿ. ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾವು ಒಂದು ಮೂವಿಗೆ ಹೋಗಬೇಕು. ಯಾವುದಂದ್ರೆ ಪುಷ್ಪ 2 ಮೂವಿ ರಿಲೀಸ್ ಆದಾಗಿಂದ ಹೋಗೋಣ ಅಂತ ಅಂದ್ಕೊತಾ ಇದ್ವಿ, ಆದರೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವತ್ತು ನಮ್ಮ ಮನೆಯವ್ರ ಕೆಲಸ ಇಲ್ಲ, ಹಾಗಾಗಿ ಅರವಿಂದನಿಗೂ ಮಾರ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾನೆ. ಸೊ ಎಲ್ಲರೂ ಪಟ್ಟಿಡ್ದುಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮೂವಿಗೆ. ಸೊ ನೋಡೋಣ ಅಲ್ಲಿ ಯಾವ ರೀತಿ ಆಗುತ್ತೆ. ಮತ್ತು ಟೈಲರ್ ಹತ್ರ ಸ್ವಲ್ಪ ಹೋಗಬೇಕು. ಹಾಗೆ ಕೇಳ್ತಾ ಇದ್ರಲ್ಲ ಸ್ವಲ್ಪ ಜನ ನೀವೆಲ್ಲರೂ, ನೀವು ಬ್ಲೌಸೆಲ್ಲ ಎಲ್ಲಿ ಸ್ಟಿಚ್ ಮಾಡಿಸ್ತೀರಂತ. ಈ ವಿಡಿಯೋದಲ್ಲೇ ಹಂಗೆ ತೋರಿಸ್ಬಿಡ್ತೀನಿ ಶಾಪು, ನೋಡ್ಕೊಳ್ಳಿ. ಪಾವಗಡದಲ್ಲಿ ಇಲ್ಲೇ ಡ್ಯಾನ್ಸ್ ಮಾಡ್ತಾನೆ ಅರವಿಂದ್, ಇನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಅವನಿಗೆ ಫುಲ್ ಖುಷಿ ಮೂವಿ ನೋಡಬೇಕು ಅಂತ. ಅದು ಚೆನ್ನಾಗಿದೆ ಅಂತಂದೆಲ್ಲ ಹೇಳ್ತಾ ಇರ್ತಾರಲ್ಲ ಪುಷ್ಪ 2. ನೋಡೋಣ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ಹಾಗೆ ಐಬ್ರೋ ಮಾಡಿಸ್ಕೋಬೇಕು. ಸೊ ಹೋಗ್ಬಿಟ್ಟು ಅವೆರಡು ಕೆಲಸ ಮುಗಿಸ್ಕೊಂಡು ಫಸ್ಟ್ ಟೈಲರ್ ಹತ್ರ ಹೋಗಿ ಆಮೇಲೆ ಅದು ಐಬ್ರೋಗೆ ಹೋಗ್ಬಿಟ್ಟು ನೋಡೋಣ ಅವೆರಡಕ್ಕೆ ಯಾವ್ದು ಫಸ್ಟ್ ಹೋಗ್ತೀವೋ ಗೊತ್ತಿಲ್ಲ. ನೀವೇನಾದರೂ ಮೂವಿ ನೋಡಿದ್ರೆ ಕಾಮೆಂಟ್ ಮಾಡಿ. ನಮ್ಮ ಅರವಿಂದ್, ಪ್ರಿನ್ಸ್ ಅರವಿಂದ್ ಕೇಳ್ತಾವನೆ ನನ್ನ ಮಗ. ಮೂವಿ ನೀವೇನಾದರೂ ಆಲ್ರೆಡಿ ನೋಡಿದರೆ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಅರವಿಂದ್ ಕುಮಾರ್ಗೆ. ನೋಡಿ ಆ ಸೈಕಲ್ ಚಿಕ್ಕದು ಮಾನ್ವಿಕೊಂದು ತಗೊಂಡು ಆ ರೀತಿ ಸುಳ್ದಾಡ್ತಾವನು. ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಇನ್ನೇನು ಈಗ ಹೊರಟ್ವಿ. ಲಾಸ್ಟೇ ಬರ್ತಾ ಇಲ್ಲ, ಯಾಕಂದರೆ ಸೌಂಡ್ಗೆ ಅವಳು ಇರಲ್ಲ, ಅಳ್ತಾಳೆ. ಹಾಗಾಗಿ ಬರ್ತೀನಿ ಅಂದ್ಲು, ನಾವೇ ಕರ್ಕೊಂಡು ಹೋಗ್ತಾ ಇಲ್ಲ. ಮತ್ತೆ ನಾನು ಮೂವಿ ನೋಡೋದು ಬಿಟ್ಟು ಹೊರಗಡೆ ಎತ್ಕೊಂಡು ಬರಬೇಕಾಗುತ್ತೆ ಅವಳ. ಸೊ ಅವರಪ್ಪನ ಹತ್ರನೇ ಬಿಟ್ಬಿಟ್ಟು ಹೋಗ್ತೀವಿ. ಅವರಪ್ಪ ಬರ್ತಾ ಇದ್ದಾರೆ ಆಗಲೇ. ಆಟ ಆಡ್ಕೊಂಡಿರ್ತಾಳೆ ಇವತ್ತು ಡೇ ಫುಲ್. ಅವರಪ್ಪನ ಜೊತೆ ಕೆಲಸ ಲಾಸ್ತಿ, ಅದು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಓಕೆ ಈಗ ಹೊರಡ್ತೀವಿ. ಸೊ ಹಾಗೆ ಆ ಶಾಪ್ ತೋರಿಸ್ತೀನಿ, ಟೈಲರ್ ಶಾಪು, ನೋಡ್ಕೊಬಿಡಿ ವೀಡಿಯೋದಲ್ಲೇ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಟೈಲರ್ ಶಾಪ್ ತೋರಿಸಿ, ಇಲ್ಲ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ತೋರಿಸಿ ಅಂತಂದು. ಇವತ್ತು ಶೇರ್ ಮಾಡ್ಕೊತೀನಿ ವೀಡಿಯೋದಲ್ಲಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಹೊರಡೋಣ. ಇನ್ನೇನು ನೋಡ್ರಿ, ಪಾವಗಡ ಎಂಟ್ರಿ ಆದ್ವಿ. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ರೈಟ್ ಸೈಡು. ಇಲ್ಲಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಇದಕ್ಕೆ ಕಟ್ಟಿರೋ ಅಂಥದ್ದು. ಸೊ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾವು ಡೈರೆಕ್ಟ್ ಈಗ ಮೂವಿ ಹತ್ರ ಹೋಗ್ತಾ ಇಲ್ಲ, ನನಗೆ ಐಬ್ರೋ ಮಾಡಿಸೋದು ಸ್ವಲ್ಪ ಕೆಲಸ ಇತ್ತು. ಅಂದರೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಐಬ್ರೋ ಮಾಡಿಸ್ಬೇಕಾಗಿತ್ತು. ಸೊ ತುಂಬ ದಿನದಿಂದ ನಾನು ಟ್ರಿಪ್ ಹೋಗೋದು ಅವಾಗಲೂ ಮಾಡಿಸಿಲ್ಲ. ಆವಾಗಲೂ ನಂಗೆ ಟೈಮೇ ಸಿಗಲಿಲ್ಲ ಹೇಳ್ಬೇಕಂದ್ರೆ. ಸೊ ಪಾವಗಡ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಯಾವಾಗಲಾದರೂ ಈ ರೀತಿ ಫ್ರೀ ಇದ್ದಾಗಲೇ ಹೋಗಬೇಕು. ಇವತ್ತು ಹೆಂಗೋ ಮೂವಿ ನೋಡೋಕೆ ಬಂದ್ವಿ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡ್ರಿ. ನನ್ನ ಫ್ರೆಂಡ್ ಏಂಜಲ್ ಸಲೂನ್ ಇದೆಯಲ್ಲ ಪಾವಗಡದಲ್ಲಿ, ಬಸ್ ಸ್ಟಾಪ್ ಹತ್ರ, ಅಂದರೆ ನ್ಯೂ ಬಸ್ ಸ್ಟಾಪ್ ಬ್ಯಾಕ್ ಸೈಡೇ ಇದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಪೋಸಿಟ್ಟು.
ಈಗ 3rd ಫ್ಲೋರಲ್ಲಿರೋದು, ಮೇಲೆ ಹೋಗ್ತಾ ಇನ್ನು ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಬಂದ್ವಿ. ಇನ್ನೇನು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗೋ ದಾರಿಲೇ ಇಲ್ಲಿ ಬಾರ ಮಸಾಲೆ ಬೋಂಡ, ನಾವು ಬಾರ ಮಸಾಲೆ ಅಂತೀವಿ, ಚೌ ಅಂತಾರಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಯಾಕೋ ತಿನ್ನಬೇಕು ಅನ್ನಿಸ್ತು ಅಲ್ಲಿ ನೋಡಿದ ತಕ್ಷಣ. ಸೊ ಏನೋ ಗೊತ್ತಿಲ್ಲ ನನಗೆ, ಈ ರೀತಿ ಪಾವಗಡ ಬಂದರೆ ಮಾತ್ರ ಇಲ್ಲಿ ತಿನ್ನಬೇಕು ಅನಿಸುತ್ತೆ ಯಾವಾಗ್ಲೂ. ಹಾಗಾಗಿ ಇಲ್ಲೇ ಕುತ್ಕೊಂಡು ತಿನ್ನಲ್ಲ, ಒಂದೇ ಒಂದು ಸರಿ ತಿಂದಿದ್ವಿ ಎಲ್ಲರೂ ಬಂದಾಗ, ನಾನು ನನ್ನ ತಮ್ಮ ಎಲ್ಲ ಶಾಪಿಂಗ್ ಬಂದಿದ್ವಲ್ಲ, ರೋಜಾ ಎಲ್ಲರೂ ಆವಾಗ ತಿಂದಿದ್ವಿ. ಸೊ ಈಗ ನಾನು ಪಾರ್ಸಲ್ ತೊಗೊಂಡು ಮೂವಿ ನೋಡ್ತಾ ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಕಡೆ ಎಲ್ಲ ಎಗ್ ಬೋಂಡ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ, ಆ ಕಡೆ ಬಜ್ಜಿ ಇನ್ನೂ ಮಾಡ್ತಾಯಿದ್ರು ಬಿಸಿದು. ಅಷ್ಟರಲ್ಲಿ ಇವರು ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ ಅಂತಂದು ಅಣ್ಣ ಇವರೆಲ್ಲ ಪರಿಚಯ ನಮಗೆ. ಹಾಗಾಗಿ ಮಾತಾಡ್ತಾ ಅಲ್ಲೇ ನಿಂತಿದ್ದೆ. ಇಲ್ಲಿಂದ ಕೆಳಗಡೆ ಹಿಂಗೆ ಹೋದರೆ ಅಲ್ಲಿ ಟಾಕೀಸ್ ಸಿಗುತ್ತೆ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಈಗ ನಾನು ನಮಗೊಂದು ಕವರು, ಹಾಗೆ ನಮ್ಮ ಇವರು ನಮ್ಮ ಮನೆಯವರು ಇದ್ದಾರಲ್ಲ, ಅವರ ಚಿಕ್ಕಪ್ಪನ ಮಗ ಒಬ್ಬರು ಬಂದಿದ್ದಾರೆ ಅರವಿಂದನ ಜೊತೆ ಮೂವಿಗೆ, ಹುಡುಗ. ಸೊ ಅವ್ರಿಗೊಂದು ಕವರಲ್ಲಿ ಸಪ್ರೇಟ್ ಹಾಕ್ಸ್ಕೊತಾ ಇದೀವಿ. ಅವರು ಮೂವಿ ನೋಡೋಕ್ಕೆ ನಮ್ಮ ಪಕ್ಕ ಕುತ್ಕೊಳ್ಳಲ್ವಂತೆ, ಹಾಗಾಗಿ ನಾವು ಸಪ್ರೇಟ್ ಕುತ್ಕೊತೀವಿ ಅನ್ನೋದಕ್ಕೆ ಅವ್ರಿಗೊಂದು ಕವರ್ಗೆ ಹಾಕ್ಸ್ಕೊತಾ ಇದ್ವಿ. ನಿಜ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ, ಎಕ್ಸಲೆಂಟ್ ಟೇಸ್ಟ್, ನನಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ಬಜ್ಜಿ ವಿಡಿಯೋದಲ್ಲಿ ನೋಡ್ತಾ ಇದ್ರೇ ಇನ್ನೂ ತಿನ್ನಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿದೆ. ಸೊ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಪಾವಗಡ ಬಂದರೆ ಇಲ್ಲೊಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದು ಪೆನ್ಗೊಂಡ ಹೋಗೋ ರೋಡಲ್ಲಿ, ಅಲ್ಲೇ ಟೋಲ್ಗೇಟಲ್ಲಿ ಇಳ್ಕೊಂಡ್ರೆ ನಾವು ಡೌನ್ಗೆ ಸ್ವಲ್ಪ ಮುಂದೆ ಬಂದರೆ ಸಾಕು, ಅಲ್ಲೇ ಸಿಗುತ್ತೆ ನೋಡಿ, ಆ ಸರ್ಕಲ್ ಕಾಣ್ತಾ ಇದೆಯಲ್ಲ, ಇಲ್ಲೇನೇ ಇರೋದು ಈ ಶಾಪು, ಅಂದರೆ ಅಂಗಡಿ. ಭಾಳ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ತೊಗೊಂಡು ನಾವು ಮೂವಿ ಥಿಯೇಟ್ರ್ ಹತ್ರ ಬಂದ್ವಿ. ಇಲ್ಲಿ ನೋಡ್ರಿ ಟಿಕೆಟ್ ತರೋದಕ್ಕೆ ಅರವಿಂದು. ಸೊ ನನಗೆ ಚೇಂಜೇ ಬೇಕು ಅಂತಿದ್ದಾನೆ. ನಾನು ಚೇಂಜ್ ಇರಲಿ ನನ್ನ ಹತ್ರ ಅಂದರೆ ಅವ್ನು ಬಿಡ್ತಾ ಇಲ್ಲ. ಅಲ್ಲಿ ಚೇಂಜ್ಗೆ ಯಾರು ನಿಂತ್ಕೊತಾರೆ, ನೀನೆಲ್ಲ ಕರೆಕ್ಟಾಗಿ ಕೊಟ್ಬಿಡು ಟಿಕೆಟ್ಗೆ ಅಂತಂದು ಹೇಳ್ಬಿಟ್ಟು ಅಮೌಂಟ್ ಇಸ್ಕೊಂಡು ಈಗ ಟಿಕೆಟ್ ನಾನೇ ತರ್ತೀನಿ ಅಂತ ಹೋಗ್ತಾವನೆ. ಸೊ ಇಲ್ಲಿ ತುಂಬ ಜನ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ಎಲ್ಲರೂ ಮಾತಾಡ್ಸೋರು ತುಂಬ ಚೆನ್ನಾಗಿ. ಹಾಗೆ ಇಲ್ಲಿ ನೋಡ್ಬೋದು ಬ್ಯಾನರ್ಗಳೆಲ್ಲ ಪುಷ್ಪ 2 ಮೂವಿಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಲ್ಲನೂ. ಸೊ ನಾವೇ ಸ್ವಲ್ಪ ಲೇಟಾಗಿ ಹೋಗಿದ್ದೆ, ಯಾಕಂದರೆ ಸ್ವಲ್ಪ ಕೆಲಸಗಳೆಲ್ಲ ಇದ್ವು, ಅವನ್ನೆಲ್ಲ ಫ್ರೀ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ನೋಡಿ. ಸೊ ಅಂದರೆ ಆ ಕಡೆ ಕೂತಿದ್ದಾರೆ ನೋಡ್ರಿ ಅರವಿಂದನು ಮತ್ತು ನಮ್ಮ ಹುಡುಗ, ಅಂದರೆ ತಮ್ಮ ಆಗ್ಬೇಕು ಹೇಳ್ರಿ, ರಿಲೇಷನ್ನೇ ಅವರು. ಹಾಗೆ ಹುಡುಗರು ಇಬ್ಬರು ಅಲ್ಲಿ ಕೂತ್ಕೊಂಡ್ರು, ನಾವು ಈ ಕಡೆ ಮುಂದ್ಗಡೆ ಕೂತ್ಕೊಂಡ್ವಿ. ಸೊ ಇಷ್ಟು ಜನ ಬಂದಿದ್ದಾರೆ. ಸೊ ಇನ್ನೂ ಬರ್ತಾರೆ ಮೂವಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ. ನಾವು ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿರೋರು ಎಲ್ಲರೂ. ಸೊ ತುಂಬ ಖುಷಿ ಅನ್ನಿಸುತ್ತೆ, ಎಲ್ಲರೂ ಆ ಥರ ಮಾತಾಡಿಸ್ತಾರಲ್ಲ ಬಂದ ಹತ್ರ, ಅದೊಂಥರ ಇಷ್ಟ ಆಗುತ್ತೆ ಫೀಲು. ಹಾಗೆ ನಾನು ನಮ್ಮ ಮನೆಯವ್ರು ಕೂತಿದ್ದೀವಿ ನೋಡಿ. ನಮ್ಮ ಪಾವಗಡದಲ್ಲಿ ಈ ಥರ ಟಾಕೀಸ್ ಇರೋದು, ಮೂವಿ ಟಾಕೀಸ್. ಪರವಾಗಿಲ್ಲ, ಇಲ್ಲೇ ನಾವು ನೋಡ್ಕೊತೀವಿ ಮೂವೀಸ್ ಎಲ್ಲನೂ. ಅದು ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು ಮೂವಿನೂ. ಹಾಗೆ ಇಲ್ಲಿ ನಾನು ಟೈಲರ್ ಶಾಪ್ ತೋರಿಸ್ತೀನಿ ಅನ್ನಲ್ಲ ನೋಡಿ, ಪೆನಗೊಂಡ ರೋಡ್ ಅಂದರೆ ಸರ್ಕಲ್ ಟೋಲ್ಗೇಟ್ ಹತ್ರ ಇಳಿದ್ಬಿಟ್ಟು ಕೆಳಗಡೆ ಡೌನ್ಗೆ ಬರಬೇಕು. ಪೆನಗೊಂಡ ರೋಡಲ್ಲಿ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಸೊ ಅದರ ಆಪೋಸಿಟ್ಟೇ ಒಂದು ಸ್ವಲ್ಪ ಲೆಫ್ಟ್ಗೆ ಇದೆ ಈ ಶಾಪು, ಯಂಗ್ ಟೈಲರ್ ಅಂತ ಹೇಳ್ಬಿಟ್ಟು ಪಾವಗಡದಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೊ ನನ್ನ ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ಇಲ್ಲೇ ಮಾಡಿಸ್ತಾ ಇದ್ದೀನಿ ಈಗ, ತುಂಬ ಚೆನ್ನಾಗಿ ಮಾಡಿಕೊಡ್ತಾವ್ರೆ. ಅಂದರೆ ನ್ಯೂ ಟ್ರೆಂಡು ಯಾವ ಇದೆಯೋ ಆ ರೀತಿ ಎಲ್ಲ ಮಾಡಿಕೊಡ್ತಾವ್ರೆ. ಸೊ ಹಾಗಾಗಿ ತುಂಬ ನೀವು ಇಷ್ಟಪಟ್ಟು ಕೇಳಿದ್ದಕ್ಕೆ ಆ ಶಾಪ್ ತೋರಿಸ್ದೆ, ಅದೇನೇ ಶಾಪು. ಹಾಗೆ ನಾನು ಅಲ್ಲಿಗೆ ಬ್ಲೌಸ್ ಇಸ್ಕೊಂಡು ಬಂದು ನೈಟ್ ಎಂಡ್ ಮಾಡಿದೆ, ನಾನು ವೀಡಿಯೋ ಏನೋ ಶೂಟ್ ಮಾಡಲಿಲ್ಲ ಮತ್ತು. ಸೊ ನಾವು ಟೈರ್ಡ್ ಆಗಿದ್ವಿ, ಬಂದು ಅಡುಗೆ ಮಾಡ್ಕೊಂಡು ತಿಂದು ಮಲಗೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ಹಾಗೆ ಮಾರ್ನಿಂಗ್ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ ಎದ್ದಿದ ತಕ್ಷಣ ಈಗ ಟೀ ಮಾಡ್ಕೊಂಡು ಬಂದು ಸೊ ಬಿಸ್ಕೆಟ್ ತಿಂತಾಯಿದ್ದೀವಿ. ಭಾಳ ಚೆನ್ನಾಗಿರುತ್ತೆ. ನಾವೀಗ ಅಲ್ಲಿ ಮಲಗಿರೋ ಹಾಸಿಗೆಗಳು ಎತ್ತಾಕಿಲ್ಲ, ಫಸ್ಟು ಟೀ ಕುಡಿದ್ರೇ ಸಮಾಧಾನ. ಅದು ಚೆನ್ನಾಗಿ ಅಡಿಕ್ಟ್ ಥರ, ಈ ಟೀ ಅಂದರೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಯಾಕಂದರೆ ನಾನು ಮುಂಚೆ ಆ ಥರ ಇರಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಜೊತೆ ಸೇರ್ಕೊಬಿಟ್ಟು ನಾನು ಈ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅಂದರೆ ಫುಲ್ ಟೀ ಕುಡಿದ್ರೇ ಮುಂದಿನ ಕೆಲಸ ಅನ್ನೋ ರೀತಿ ಇದೆ ಈಗ ಮೈಂಡ್ ಸೆಟ್ಟು. ಸೊ ಟೀ ಕುಡಿಬಾರ್ದು ನಿಜವಾಗ್ಲೂ, ಆದರೆ ನಮ್ಮ ಮನೆಯವ್ರಿಗೆ ಈ ಕಾಫಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ಆದರೂ ಟೀ ಮಾಡಿಬಿಡ್ತೀನಲ್ಲ, ಅದರಲ್ಲೇ ನಾನು ಕುಡಿತೀನಿ. ಇನ್ನೇನು ಮಾಡೋದು, ಇನ್ನು ಸಪ್ರೇಟು ಎಲ್ಲ ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅದನ್ನೇ ಕುಡಿತೀವಿ. ಈಗ ಮಾತಾಡ್ತಾ ನಮ್ಮ ಪಾರುಗೆ ಒಂದು ಪಾಕೆಟ್ ಬಿಸ್ಕೆಟ್ ತಂದಿದ್ವಿ, ಆ ಪಾರುಗೆ ಹಾಕ್ಬಿಟ್ಟು ಆಮೇಲೆ ನಾವು ತಿಂತಾಯಿದ್ದೀವಿ ನೋಡಿ. ಸೊ ಅದಾದಮೇಲೆ ಈಗ ಬಟ್ಟೆಗಳೆಲ್ಲ ಫುಲ್ಲು ಎಲ್ಲ ಸೋಫಾ, ರೂಮು, ಹೊರಗಡೆ ಎಲ್ಲ ಫುಲ್ ಅದನ್ನು ನೋಡೋದು, ಬಿಸಾಕೋದು, ಬಿಚ್ಚೋದು ಈ ಥರ ಮಾಡಿಬಿಟ್ಟವ್ರೆ ಇವನು ಅರವಿಂದು ಮತ್ತು ಮಾನ್ವಿಕು. ಮತ್ತು ನಾನು ಒಂದು ಸ್ವಲ್ಪ ಬಟ್ಟೆಗಳು, ಸ್ವಲ್ಪ ವೀಡಿಯೋಸ್ ಎಲ್ಲ ಬೇರೆ ಕಡೆ ಹೋಗೋ ಅಂಥದ್ದಿತ್ತು. ಹಾಗಾಗಿ ಅವನ್ನು ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ದೀವಿ. ಈಗೆಲ್ಲ ಮಡಚಿ ನೀಟಾಗಿ ಆ ಕಡೆ ಒಂದು ದಿವಾನ ಫುಲ್ಲು ತುಂಬಿದೆ, ಈ ಕಡೆ ಸೋಫಾಗಳು ಎಲ್ಲ ಮಡಚಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಅಂದರೆ ಅದನ್ನೆಲ್ಲ ನೀಟಾಗಿ ಆ ಪ್ಲೇಸ್ಗೆ ಅದನ್ನೆಲ್ಲ ಜೋಡಿಸ್ಕೋಬೇಕು. ಸೊ ಈ ರೀತಿ ನಿಜ ಮನೆಯಲ್ಲಿದ್ದರೆ ಯಪ್ಪ ಏನಾದರೂ ಒಂದು ಕೆಲಸ ಇರುತ್ತೆ, ಅದರಲ್ಲಿ ವೀಡಿಯೋಸ್ ಬೇರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತೀನಿ. ಸಂಜೆ ಅಷ್ಟರಲ್ಲಿ ಎಷ್ಟು ಕೆಲಸಗಳು ಇರ್ತವೆ ವೀಡಿಯೋಗೆ, ಹಾಗೆ ವೀಡಿಯೋನೂ ಇರುತ್ತಲ್ಲ, ಹಾಗಾಗಿ ಎರಡೂ ಕೆಲಸಗಳು ನಾನು ಒಬ್ಬಳೇ ಮಾಡ್ಕೊತಾ ಹೋಗ್ತಾ ಇರಬೇಕು. ಈಗ ಬ್ಲೌಸಸ್ ಅಲ್ಲಿ ಹೋಗಿದ್ನಲ್ಲ, ಅಲ್ಲಿ ಇಸ್ಕೊಂಡು ಬರೋಕ್ಕೆ ಹೋಗಿದ್ದು, ಅವನ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇನ್ಮೇಲೆ ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ಕೂಲು ಗುರುವಂದನ ಕಾರ್ಯಕ್ರಮ ಅಂತೆ ಅದು ಇದು ಎಲ್ಲ ಇರುತ್ತಲ್ಲ. ಸೊ ನಮ್ಮ ಮನೆಯವ್ರದ್ದಿದೆ ಫಸ್ಟು, ಅದನ್ನು ಮುಗಿಸ್ಕೋಬೇಕು.
ಹಾಗಾಗಿ ನಾನು ಸ್ವಲ್ಪ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆ. ಇನ್ನು ಅಯ್ಯಪ್ಪ ಸ್ವಾಮಿಯವರು ಇರುಮುಡಿ ಕಟ್ಕೊಂಡು ಹೋಗ್ತಾರೆ, ಅವತ್ತೊಂದಿನ ಹಾಕ್ಕೊತೀನಿ ಒಂದು. ಸೊ ಹಾಕ್ಕೊಂಡಾಗೆಲ್ಲ ಶೇರ್ ಮಾಡ್ಕೊತೀನಿ. ಇವತ್ತು ಶೇರ್ ಮಾಡ್ಕೊಳ್ಳಲ್ಲ ನಾನು ಯಾವುದೇ ಬ್ಲೌಸಸ್ ಆಗಿರ್ಬೋದು ಏನೂ. ಸೊ ಹಾಕ್ಕೊಂಡಾಗ ಸ್ಯಾರಿನೂ ಮತ್ತು ಬ್ಲೌಸ್ ಅದ್ರ ಬಗ್ಗೆ ಅವತ್ತು ಡೀಟೇಲಾಗಿ ತೋರಿಸ್ತೀನಿ, ಹೇಳ್ತೀನಿ. ಈಗ ಅದನ್ನೇ ಎಲ್ಲ ನೀಟಾಗಿ ನೋಡಿಬಿಟ್ಟು ಟ್ರಯಲ್ ಯಾವ ರೀತಿ ಆಗುತ್ತೆ ಏನು ಅಂತ ಅವನ್ನ ನೀಟಾಗಿ ಎತ್ತಿಡ್ತಾ ಇದ್ದೀನಿ ಎಲ್ಲನೂ ಆ ಪ್ಲೇಸ್ಗೆ. ಅದು ಮತ್ತು ಬ್ಯಾಗ್ಗಳು ತಗೊಂಡೋಗಿರೋವೆಲ್ಲ ಇದ್ವಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಹಲೋ ಎಲ್ರಿಗೂ. ಸೊ ಈಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡೆ. ನಿನ್ನೆ ವೀಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನಗೂ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಓಡಾಡೋದು, ಬೇರೆ ಸೈಡೆಲ್ಲ ಹೋಗಿ ಬರೋದು. ಹಾಗಾಗಿ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಮಿಸ್ ಮಾಡ್ಕೊಂಡೆ ನಿಮ್ಮನ್ನು. ಸೊ ಒನ್ ಡೇ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನನಗೂ ಒಂಥರ ಮನಸ್ಸಲ್ಲಿ ಏನೋ ಇವತ್ತೇನೋ ಕೆಲಸ ಮಾಡಲಿಲ್ವಲ್ಲ, ಸೊ ನಾನು ಅವ್ರ ಜೊತೆ ಏನೂ ಶೇರ್ ಮಾಡ್ಕೊಳ್ಳಿಲ್ವಲ್ಲ ಅನ್ನೋದೊಂದು ಫೀಲ್ ಇರುತ್ತೆ ನನಗೂ. ಸೇಮು ನೀವು ಕಾಮೆಂಟ್ ಎಲ್ಲ ಮಾಡಿ ಕೇಳಿದ್ರಿ ಸ್ವಲ್ಪ ಜನ ಸಿಸ್ಟರ್ಸ್ ಎಲ್ಲರೂ, ನೀವು ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ, ಏನಕ್ಕೆ ಪೋಸ್ಟ್ ಮಾಡಿಲ್ಲ ಇವತ್ತು ಅಂತಂದು. ಸೊ ಅದೇ ರೀತಿ ನನಗೂ ಅದೇ ಥರ ಫೀಲ್ ಇರುತ್ತೆ. ಸೊ ನಾನೇನು ಪೋಸ್ಟ್ ಮಾಡಲಿಲ್ವಲ್ಲ ಇವತ್ತು, ಅವ್ರಿಗೇನು ಶೇರ್ ಮಾಡ್ಕೊಳ್ಳಿಲ್ವಲ್ಲ ನಿಮ್ಮ ಜೊತೆ ಅನ್ನೋದು. ಅದಕ್ಕೆ ಇನ್ನು ಲೇಟ್ ಮಾಡೋದು ಬೇಡ ಅಂತ ಸ್ವಲ್ಪ ನಾನು ಆ್ಯಡ್ ಮಾಡಿದೆ ವೀಡಿಯೋ ಇವತ್ತು. ನಾವು ಮೂವಿಗೆ ಹೋಗಿ ಬಂದಿದ್ವಲ್ಲ, ಅದು ನಾನು ಕೇಳಿದ್ದೆ ಯಾವ ಥರ ಇದೆ ಅಂತ. ನಾನು ಹೋಗಿ ಅಲ್ಲಿ ನೋಡಿದ್ಮೇಲೆ ಅರ್ಥ ಆಯಿತು. ಪರವಾಗಿಲ್ಲ, ಒಂದು ಸಾರಿ ನೋಡ್ಬೋದು. ಯಾಕಂದರೆ ಸೊ ಪ್ರತಿಯೊಂದು ಸಿನಿಮಾನೂ ಎಷ್ಟು ಕಷ್ಟಪಟ್ಟು ಅವರು ತೆಗ್ದಿರ್ತಾರೆ ಅಂದರೆ ಅದು ಮಾತಲ್ಲಿ ಹೇಳೋಷ್ಟು ಸುಲಭ ಅಲ್ಲ. ಮೂವಿ ಶೂಟ್ ಮಾಡಿ ಅದನ್ನೆಲ್ಲ ಅವರೆಲ್ಲ ಕಷ್ಟಪಟ್ಟು ಅಷ್ಟು ಜನ ವರ್ಕ್ ಮಾಡಿರ್ತಾರೆ ಆ ವಿಡಿಯೋ ಅಂತೀನಿ, ಸಾರಿ, ಆ ಮೂವಿಗೆ. ಅದಕ್ಕೋಸ್ಕರ ಆದರೂ ಒಂದು ಸಾರಿ ನೋಡಬೇಕು ಅಂತಾರೆ ಮೂವಿ. ಸೊ ಅಷ್ಟೊಂದು ಕಷ್ಟ ಇರುತ್ತೆ, ಅದರ ಹಿಂದೆ ಎಫರ್ಟ್ ತುಂಬ ಇರುತ್ತೆ. ಆದ್ರೂ ಪರವಾಗಿಲ್ಲ, ನೋಡ್ಬೋದು. ಆದರೆ ಆ ಫೈಟ್ಸ್ ಸೀನ್ಸ್ ಇದೆಯಲ್ಲ, ಸೊ ಅದಂತೂ ಫುಲ್ ಇಂಟ್ರೆಸ್ಟಾಗಿ ನೋಡ್ಬೋದು, ಆ ಥರ ಇದೆ. ನನಗಂತೂ ಭಾಳ ಇಷ್ಟ ಆಗಿದ್ದಂದರೆ ಆ ಮೂವಿಲಿರೋ ಅಲ್ಲು ಅರ್ಜುನ್ ಅವ್ರದ್ದು ಫೈಟ್ಸ್ ತುಂಬ ಇಷ್ಟ ಆಯಿತು ನನಗೆ. ಅಷ್ಟು ಚೆನ್ನಾಗಿ ಫೈಟ್ಸ್ ಶೂಟ್ ಮಾಡೋದು ತುಂಬ ಕಷ್ಟ ಅಂತೆ, ಅದೆಲ್ಲನೂ ಕ್ರಿಯೇಟ್ ಮಾಡಿ ಆ ರೀತಿ ಅದಕ್ಕೆ ವರ್ಕ್ ಮಾಡೋದು ಭಾಳ ಕಷ್ಟ ಅಂತೆ. ಒಂದು ಫೈಟ್ ಸೀನ್ ತೆಗಿತಾರಲ್ಲ, ಅದ್ರ ಬದಲು ಒಂದು ಮೂವಿನೇ ತೆಗಿಬೋದಂತೆ. ಸೊ ಅಷ್ಟೊಂದು ದುಡ್ಡು ಹಾಕಿರ್ತಾರೆ ಅದಕ್ಕೆ ಅಂತಂದು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಬ್ರದರ್ ಒಂದಿಬ್ಬರು ಮೂವಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾವ್ರೆ. ಸೊ ಅವರಿಂದ ನನಗೂ ಗೊತ್ತು ಅಷ್ಟೇ ಸ್ವಲ್ಪ. ಅದಕ್ಕೋಸ್ಕರ ನೋಡಿ ಬಂದ್ವಿ. ನನಗೇನು ಇಷ್ಟ ಆಯಿತು, ಭಾಳ ಚೆನ್ನಾಗೈತೆ ಅಂತ ಅನ್ನಿಸ್ತು. ಒಂದು ಸಾರಿ ಆರಾಮಾಗಿ ನೋಡ್ಬೋದು, ಬೋರ್ ಹೊಡಿಯಲ್ಲ ಇಲ್ಲೂ. ಮೂವಿ ಚೆನ್ನಾಗಿದೆ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಮುಂಚೆಯಿಂದಲೂ ಈ ಟ್ಯಾಲೆಂಟ್ ಒಂದಿದೆ, ತೋರಿಸ್ತೀನಿ ನಿಮಗೆ. ಮತ್ತು ಇನ್ನೊಂದು, ನಮ್ಮ ಹಸ್ಬೆಂಡ್ ಹ್ಯಾಂಡ್ ರೈಟಿಂಗ್ ನೋಡಬೇಕು ನೀವು ನಿಜವಾಗ್ಲೂ ಫಿದಾ ಆಗ್ತೀರಾ, ಅಷ್ಟು ಚೆನ್ನಾಗಿ ಬರೀತಾರೆ. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ನಮ್ಮ ಮನೆಯವ್ರು ಓದೋದ್ರಲ್ಲಿ. ಸೊ ಅದೊಂದೇ ಅಲ್ಲ, ಹಾಗೆ ಡ್ರಾಯಿಂಗ್ ಸಮೇತನೂ ಮಾಡ್ತಾರೆ ಅವರು. ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಅಂದರೆ, ಸೊ ಏನು ಆ ಥರ ಇದಿಲ್ಲ, ನಾರ್ಮಲ್ ಒಂದು ವೈಟ್ ಶೀಟ್ ಕೊಟ್ಟರೆ ಸಾಕು, ಅದರಲ್ಲೇ ಬಿಡಿಸ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಟ್ಯಾಲೆಂಟ್ ಇದೆ ಅವರಿಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಬಿಡಿಸಿರೋ ಅಂಥ ಇವು ಬೊಂಬೆಗಳೆಲ್ಲ ಇದ್ವು. ಸೊ ಅವೆಲ್ಲ ಮಿಸ್ ಮಾಡ್ಕೊಬಿಟ್ಟೆ. ನಾನೇ ಈ ಥರ ತೊಗೊತೀನಿ, ಸೊ ಎಲ್ಲಾದರೂ ಇಟ್ಬಿಟ್ಟಾಗ ಮಕ್ಕಳು ಏನಾದರೂ ಇದು ಮಾಡಿರ್ತಾರೆ ಅಷ್ಟೇ. ಸೊ ಇರೋದು ಶೇರ್ ಮಾಡ್ಕೊತೀನಿ. ಆಗ ಐಶ್ವರ್ಯ ರೈ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ರು. ಸೊ ಈಗ ಸದ್ಯಕ್ಕೆ ನನ್ನ ಹತ್ರ ಒಂದು 4 ಇದ್ದಾವೆ ಅವ್ರು ಬಿಡಿಸಿರೋ ಅಂಥವು, ಶೇರ್ ಮಾಡ್ಕೊತೀನಿ ನೋಡಿ. ಸೊ ನಿಜವಾಗ್ಲೂ ಯಾರ ಹತ್ರ ಯಾವ ಕಲೆ ಇದೆ, ಯಾವ ಟ್ಯಾಲೆಂಟ್ ಇದೆ ಅಂತ ನಾವು ನೋಡೋಕ್ಕಾಗಲ್ಲ. ಸೊ ಯಾಕಂದರೆ ಈ ಥರ ಒಬ್ಬೊಬ್ಬರು ಟ್ಯಾಲೆಂಟ್ ಎಲ್ಲ ಮನೆಗಳಲ್ಲೇ ಉಳ್ಕೊಬಿಟ್ಟಿರ್ತವೆ. ಹಾಗಾಗಿ ನಮ್ಮ ಮನೆಯವರು ಅದೇ ರೀತಿ ಡ್ರಾಯಿಂಗ್ ಸ್ಕೂಲ್ಗೆ ಏನಾದರೂ ಹೋಗಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡೋರು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದು ಡ್ರಾಯಿಂಗ್ ಸ್ಕೂಲ್ಗಾಗಿರ್ಬೋದು, ಏನೂ ಇಲ್ಲ, ಸುಮ್ಮನೆ ನೋಡಿಬಿಟ್ಟು ಬರೆಯೋದೆಲ್ಲ ನೋಡಿಬಿಟ್ಟು ಕಲ್ತಿರೋ ಅಂಥದ್ದು ಅವ್ರು ಓನಾಗಷ್ಟೇ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ನನಗಂತೂ ಭಾಳ ಇಷ್ಟ ಆಗುತ್ತೆ. ಇನ್ನೊಂದು, ಸೊ ನಾನು ಯಾವಾಗಲಾದರೂ ಟೈಮ್ ಇದ್ದಾಗ ಹೇಳ್ತೀನಿ, ಸೊ ನನ್ನ ಡ್ರಾಯಿಂಗ್ ಬಿಡಿಸಿ ಅಂತಂದು ಹೇಳ್ಬಿಟ್ಟು ಅದನ್ನು ತಪ್ಪದೆ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಬಿಡಿಸಿರೋ ಅಂಥದ್ದು ತೋರಿಸ್ತೀನಿ ನೋಡಿರಿ. ಯಾವಾಗಲಾದ್ರೂ ಅವ್ರಿಗೆ ಬೇಜಾರಾಗ್ತಾ ಇರುತ್ತಲ್ಲ, ಸೊ ಒಬ್ಬರೇ ಎಲ್ಲೂ ಓಡಾಡೋಕ್ಕಿಲ್ಲದೆ ಬೇಜಾರು ಅನ್ನಿಸ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಈ ಥರ ಕೆಲಸಗಳು ಮಾಡ್ತಾರೆ ಅವರು. ಸೊ ನೋಡಿ, ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೋಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಸೊ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂದು ಮೊಬೈಲಲ್ಲಿ ನೋಡ್ಕೊಂಡು ಬಿಡಿಸಿರೋದು ಅವರು. ಸೊ ಅವರು ಬಿಡಿಸೋದು ನೋಡಿ ಭಾಳ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇನ್ನೂ ಸ್ವಲ್ಪ ಏನಾದರೂ ಇವರು ಡ್ರಾಯಿಂಗ್ ಸ್ಕೂಲ್ಗೆಲ್ಲ ಹೋಗಿದ್ರೆ ಪರ್ಫೆಕ್ಟಾಗಿ ಬಿಡಿಸಾರೋ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಬರೀ ಪೆನ್ಸಿಲಲ್ಲೇ, ಒಂದು ಸಾರಿನೂ ಈ ಥರ ಅಳ್ಸೋ ರಬ್ಬರು, ಅದು ರಬ್ಬರಲ್ಲಿ ಇದು ಮಾಡ್ತಾರಲ್ಲ, ಸೊ ಅದರಲ್ಲಿ ಮಾಡಿಲ್ಲ, ಡೈರೆಕ್ಟ್ ಸುಮ್ಮನೆ ಬಿಡಿಸಿರೋದಷ್ಟೇ. ನಾನೇ ನೋಡ್ತಾ ಇದ್ದೆ ಅವತ್ತು ಬಿಡಿಸ್ಬೇಕಾದ್ರೆ. ನೋಡಿ, ನನಗಂತೂ ನಿಜವಾಗ್ಲೂ ಈ ಥರ ಡ್ರಾಯಿಂಗ್ ಎಲ್ಲ ಬರಲ್ಲ, ಇರೋದು ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಬಿಡಿಸ್ತಾರೆ. ಹಾಗಾಗಿ ಇದೊಂದು, ಹಾಗೆ ಇದೊಂದು ಮತ್ತೊಂದು ನೋಡಿ ಈ ಥರ. ಇಲ್ಲ ಅವಿದಿದ್ರೆ ನೀವು ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ರಿ, ಯಾಕಂದರೆ ಅಷ್ಟು ಚೆನ್ನಾಗಿ ಬಿಡಿಸಿದ್ರು ಅದು ಇನ್ನೂ. ಸೊ ಇದು ಸಿಂಪಲಾಗಿ ಇರಲಿ ಅಂತಂದು ಹೇಳ್ಬಿಟ್ಟು ಬಿಡಿಸಿರೋ ಅಂಥದ್ದು ಇದಷ್ಟೇ. ನೋಡಿ, ಹತ್ತಿರದಿಂದ ನೋಡ್ತಾ ಇರ್ಬೋದು, ಈಗ ಕಾಣುತ್ತೆ ನೋಡಿ.
ಅಲ್ಲ ನಂಬಕ್ಕೆ ಆಗಲ್ಲ. ಸ್ವಲ್ಪ ಜನ ನೋಡಿದ್ರೆ ಇವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ಅಂದ್ಕೊತೀವಿ. ಆದರೆ ಇದು ನೋಡಿ ಸುಮ್ಮನೆ ಬಿಡಿಸಿರೋದು. ಆದರೆ ಇದು ನಮ್ಮ ಮನೆಯವ್ರ ಫೋಟೋನೇ ಅಂತ ನಾನು ನನ್ನ ಮಕ್ಕಳು ಸುಮ್ಮನೆ ಅವರು ಏನಿದು ಅಂದರೆ ಏನೋ ಸುಮ್ಮನೆ ಬಿಡಿಸ್ಬೇಕು ಅನ್ನಿಸ್ತು ಬಿಡಿಸ್ದೆ ಅಂದರು. ಆದರೆ ನಾವು ಐಡೆಂಟಿಫೈ ಮಾಡಿರೋದು ಇದು ನಮ್ಮ ಹಸ್ಬೆಂಡ್ ಫೋಟೋನೇ. ಯಾಕಂದರೆ ಆ ಥರನೇ ಕಾಣಿಸ್ತಾರೆ ನಮ್ಮ ಕಣ್ಣಿಗೆ ಈ ಚಿತ್ರದಲ್ಲಿ. ಇದು ಬಿಡಿಸಿರೋ ಇದರಲ್ಲಿ ನೋಡಿ ಡುಮ್ಮಕ್ಕೆ ಅದೇ ಥರನೇ ಇದೆ ಮುಖ ಎಲ್ಲನೂ. ಸೇಮ್ ಫೇಸ್ ರೌಂಡ್ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು, ಐಸು, ಲಿಪ್ಸು, ಹೇರು ಎಲ್ಲ ಹೇರ್ ಸ್ಟೈಲು ಎಲ್ಲ ಅದೇ ಥರನೇ ಇದೆಯಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರೇ ಅಂತ ನಾನು ಅರವಿಂದ್ ಐಡೆಂಟಿಫೈ ಮಾಡಿರೋದು. ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇದು ನಮ್ಮ ಹಸ್ಬೆಂಡ್ ಥರನೇ ಕಾಣ್ತಾ ಇದೆಯಾ ಇದು ಅಂತಂದು ಹೇಳಿ. ಸೊ ನೋಡಿ ಈಗ ನೋಡ್ತಾ ಇದೆ ಹತ್ತಿರದಿಂದ. ಹಾಗೆ ಮತ್ತು ಇದೊಂದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಬಿಡಿಸ್ತಾರೆ. ಸೊ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಫ್ರೀ ಟೈಮಲ್ಲಿದ್ದಾಗ ಇದ್ರ ಥರ ತೋರಿಸ್ತೀನಿ ನೋಡಿ ಈ ಥರ. ಸೊ ಪರವಾಗಿಲ್ವಲ್ಲ, ಏನು ಒಂದು ಸ್ಕೂಲ್ಗೆ ಹೋಗದೆ ಕಲೀದೇನೆ, ಅಂದರೆ ಡ್ರಾಯಿಂಗ್ ಸ್ಕೂಲ್ ನಾನು ಹೇಳ್ತಾ ಇರೋದು, ಏನು ಹೋಗದೆ ಕಲೀದೇನೆ ಆರಾಮಾಗಿ ಈ ಥರ ನೋಡಿಬಿಟ್ಟು ಬರೆಯೋದಂದರೆ ಅದು ಒಂದು ಕಲೆನೇ ಅಂತಂದು ಹೇಳ್ಬೋದು. ಸೊ ಇದೆಲ್ಲ ದೊಡ್ಡದು, ಸ್ವಲ್ಪ ಜನಕ್ಕೆ ಇದೆಲ್ಲ ದೊಡ್ಡದೇನಲ್ಲ ವಿಷಯ ಅನ್ನಿಸ್ಬೋದು, ಆದರೆ ನನಗೆ ಇದೇ ದೊಡ್ಡದು. ಸೊ ಯಾಕಂದರೆ ಇಷ್ಟು ಚೆನ್ನಾಗಿ ನನಗೆ ಬರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬಿಡಿಸಿರೋದು ನೋಡಿದ್ರು ನನಗೊಂಥರ ಖುಷಿ ಆಗುತ್ತೆ. ಈ ಒಂದೇ ಒಂದು ತೋರಿಸ್ತೀನಿ, ನಗಬೇಡಿ. ಸೊ ಇದು ನೋಡಿಬಿಟ್ಟು ಅರವಿಂದ್ ನೋಡ್ರಿ, ಅವ್ರ ಅಪ್ಪನ ಫೋಟೋ ಇದು ಬಿಡಿಸಿರೋದು ನೋಡಿಬಿಟ್ಟು ಅರವಿಂದ್ ಯಾವ ಥರ ಬಿಡಿಸಿರೋ ಅಂತ ತೋರಿಸ್ತೀನಿ ತಾಳ್ರಿ. ನೋಡಿ ಇದು ಅವ್ರಪ್ಪ ಬಿಡಿಸಿರೋ ಅಂಥದ್ದು. ಇದನ್ನ ನೋಡಿಬಿಟ್ಟು ಅರವಿಂದ್ ಬಿಡಿಸಿರೋದು ಆಗ ಸುಮಾರು ಅಂದರೆ ಒಂದು 4ನೇ ಕ್ಲಾಸು ಇಲ್ಲ 5ನೇ ಕ್ಲಾಸಲ್ಲಿ ಇದ್ದ ಇದು ಬಿಡಿಸಿದಾಗ ಅವನು. ನೋಡಿ ಆ ಮೂಗಿಲ್ವಲ್ಲಪ್ಪ ಅರವಿಂದ ಅಂದರೆ ಸುಮ್ಮನಿರಮ್ಮ ಅಲ್ಲಿ ಐತೆ ಅಂತಂದು ಹೇಳೋನು. ಮೂಗು, ಲಿಪ್ಸ್ ನೋಡಿ ಎಲ್ಲ ಯಾವ ಥರ ಬಿಡಿಸೋನೆ. ಸೊ ಈ ಥರ ಅವ್ರ ಅಪ್ಪಂದು ಅದು ಬಿಡಿಸಿರೋದು ನೋಡಿಬಿಟ್ಟು ಅದನ್ನ ನೋಡ್ಕೊಂತಾನೆ ಅವ್ನು ಬಿಡಿಸಿರೋದು. ಪರವಾಗಿಲ್ಲ ಅನ್ನಿಸ್ತು. ಯಾಕಂದರೆ 4ನೇ ಕ್ಲಾಸಲ್ಲಿ ನಮಗೆ ಏನು ಇದು ಮಾಡೋಕ್ಕೆ ಬರ್ತಾಯಿಲ್ಲ ಅಂತದ್ರಲ್ಲಿ ಅವನು ಇಷ್ಟು ಬಿಡಿಸೋನಲ್ಲ. ಸೊ ಗ್ರೇಟ್. ನನಗಂತೂ ತುಂಬ ಇಷ್ಟ ಆಯ್ತು ನನ್ನ ಮಗ ಬಿಡಿಸಿರೋದು. ಓಕೆ. ಸೊ ಇದನ್ನು ಶೇರ್ ಮಾಡ್ಕೋಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಸೊ ಇವತ್ತು ಟೈಮ್ ಸಿಕ್ತು, ಶೇರ್ ಮಾಡ್ಕೊಂಡೆ. ಸೊ ಯಾವ ರೀತಿ ಬಿಡಿಸಿದ್ದಾರೆ ಅಂತ ಹೇಳಿ. ಹಾಗೆ ಅರವಿಂದನ ಪೇಂಟ್ ಅಂದರೆ ಅರವಿಂದನ ಡ್ರಾಯಿಂಗ್ ಯಾವ ಥರ ಇದೆ ಅಂತಂದು ಹೇಳೋದು ಮಾತ್ರ ಮರಿಬೇಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.